ಓಂ ಶಾಂತಿ. ಇಂದಿನ ದಿನಾಂಕ 22/2/2026. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ದಾದ ರಿವೈಸ್ 5/2/2009. ಮಧುವನ ಸೇವೆ ಮಾಡುತ್ತಾ ಡಬಲ್ ಲೈಟ್ ಸ್ಥಿತಿಯ ಮೂಲಕ ಫರಿಸ್ತಾನದ ಅವಸ್ಥೆಯಲ್ಲಿ ಇರಿ. ಅಶರೀರಿ ಆಗುವ ಅಭ್ಯಾಸ ಮಾಡಿ. ಇಂದು ಬಾಪ್ದಾದಾರವರು 4 ಕಡೆಯ ಮಕ್ಕಳನ್ನು 3 ರೂಪದಲ್ಲಿ ನೋಡುತ್ತಿದ್ದೇವೆ. ಹೇಗೆ ತಂದೆಯ 3 ರೂಪವನ್ನು ತಿಳಿದಿದ್ದೀರಿ, ಹಾಗೆಯೇ ಮಕ್ಕಳದ್ದು 3 ರೂಪವನ್ನು ನೋಡುತ್ತಿದ್ದೇವೆ. ಯಾವುದು ಈ ಸಂಗಮಯುಗದ ಲಕ್ಷ್ಯ ಮತ್ತು ಲಕ್ಷಣವಾಗಿದೆ? ಮೊದಲ ಸ್ವರೂಪ ಬ್ರಾಹ್ಮಣ, 2ನೆಯದ್ದು ಫರಿಷ್ಠೆ, 3ನೆಯದ್ದು ದೇವತೆ. ಬ್ರಾಹ್ಮಣರಿಂದ ವರ್ತಮಾನ ಸಮಯ ಈಗ ವಿಶೇಷವಾಗಿ ಯಾವ ಲಕ್ಷ್ಯ ಅಥವಾ ಗುರಿ ಎದುರಿನಲ್ಲಿ ಇರುತ್ತದೆ? ಏಕೆಂದರೆ ಫರಿಷ್ಠೆಗಳಾಗದ ವಿನಃ ದೇವತೆಗಳಾಗಲು ಸಾಧ್ಯವಿಲ್ಲ. ವರ್ತಮಾನ ಸಮಯ ಮತ್ತು ಸ್ವಯಂನ ಪುರುಷಾರ್ಥದ ಪ್ರಮಾಣ. ಈಗ ಫರಿಷ್ಠೆ ಆಗುವ ಲಕ್ಷ್ಯವಿದೆ. ಸಂಗಮಯುಗದ ಸಂಪನ್ನ ಸ್ವರೂಪ ಫರಿಷ್ಠೆಗಳಿಂದ ದೇವತೆಗಳಾಗುವುದು. ಫರಿಷ್ಠೆಗಳ ಪರಿಭಾಷೆಯನ್ನು ತಿಳಿದಿದ್ದೀರಿ. ಫರಿಷ್ಠೆ ಅರ್ಥಾತ್ ಹಳೆಯ ಜಗತ್ತಿನ ಸಂಬಂಧ, ಸಂಸ್ಕಾರ, ಸಂಕಲ್ಪದಿಂದ ಹಗುರವಾಗಿರಿ. ಹಳೆಯ ಸಂಸ್ಕಾರ ಎಲ್ಲದರಲ್ಲಿ ಹಗುರವಾಗಿದೆ. ಕೇವಲ ತನ್ನ ಸಂಸ್ಕಾರ ಸ್ವಭಾವ ಸಂಸಾರದಲ್ಲಿ ಹಗುರತೆ ಅಲ್ಲ. ಆದರೆ ಫರಿಷ್ಠ ಅರ್ಥಾತ್ ಎಲ್ಲ ಬಂಧನದಲ್ಲಿ ಬರುತ್ತಾ ಸರ್ವರ ಸ್ವಭಾವ ಸಂಸ್ಕಾರದಲ್ಲಿ ಹಗುರತೆ. ಈ ಹಗುರತೆಯ ಲಕ್ಷಣವೇನು? ಆ ಫರಿಷ್ಠೆಯ ಆತ್ಮ ಸರ್ವರಿಗೂ ಪ್ರಿಯರಾಗಿರುತ್ತಾರೆ. ಕೆಲವರಿಗೆ ಪ್ರಿಯರಲ್ಲ, ಸರ್ವರಿಗೆ ಪ್ರಿಯರು. ಹೇಗೆ ತಂದೆ ಬ್ರಹ್ಮ ತಂದೆಯನ್ನು ಪ್ರತಿಯೊಬ್ಬರು ನನ್ನವರು ಎಂದು ತಿಳಿಯುತ್ತಾರೆ, ನನ್ನ ಬಾಬಾ ಎಂದು ಹೇಳುತ್ತಾರೆ. ಇಂತಹ ಫರಿಷ್ಠ ಅರ್ಥಾತ್ ಸರ್ವರಿಗೂ ಪ್ರಿಯರು. ಕೆಲವು ಮಕ್ಕಳು ಯೋಚಿಸುತ್ತಾರೆ, ಬ್ರಹ್ಮ ತಂದೆಯಾದರೆ ಬ್ರಹ್ಮ ಆಗಿದ್ದರು. ಆದರೆ ತಾವೆಲ್ಲರೂ ತಮ್ಮ ಸಮಾನ ಬ್ರಾಹ್ಮಣ ಆತ್ಮರಲ್ಲಿ ತಮ್ಮೆಲ್ಲರ ಪ್ರಿಯ ದಾದಿಯನ್ನು ನೋಡಿದ್ದೀರಿ. ಯಾರನ್ನು ಎಲ್ಲರೂ ಪ್ರೀತಿಯಿಂದ ನನ್ನ ದಾದಿ ಎಂದು ಅನುಭವ ಮಾಡುತ್ತಿದ್ದೀರಿ. ಎಲ್ಲ ಪ್ರಕಾರದ ಸ್ವಭಾವ ಸಂಸ್ಕಾರ ಮತ್ತು ಈ ಹಳೆಯ ಜಗತ್ತಿನಲ್ಲಿ ಇರುತ್ತಾ ಭಿನ್ನ ಮತ್ತು ಪ್ರಿಯರಾಗಿದ್ದರು. ಪ್ರತಿಯೊಬ್ಬರೂ ಅಧಿಕಾರದಿಂದ ನನ್ನ ದಾದಿ ಎಂದು ಹೇಳುತ್ತಾರೆ. ಅಂದಾಗ ಇದರ ಕಾರಣವೇನು? ಸ್ವಯಂನ ಸ್ವಭಾವ ಮತ್ತು ಸಂಸ್ಕಾರದಲ್ಲಿ ಹಗುರರಾಗಿದ್ದರು. ಎಲ್ಲರಿಗೂ ನನ್ನವರು ಎಂಬ ಅನುಭವವನ್ನು ಮಾಡಿಸಿದ್ದರು. ಅಂದಾಗ ಉದಾಹರಣೆ ಆಗಿಬಿಟ್ಟರು. ಜಗದಂಬಾರವರನ್ನು ಸಹ ನೋಡಿದ್ದೀರಿ. ಆದರೆ ಕೆಲವರು ಅವರಾದರೆ ಜಗದಾಂಬೆ ಆಗಿದ್ದರು ಎಂದು ತಿಳಿಯುತ್ತಾರೆ. ಆದರೆ ದಾದಿ ತಾವು ಬ್ರಾಹ್ಮಣ ಪರಿವಾರದಲ್ಲಿ ಜೊತೆಗಾರರಾಗಿದ್ದರು. ಅವರ ಮುಖದಿಂದ ಸದಾ ಪುರುಷಾರ್ಥದ ಬಗ್ಗೆ ತಿಳಿಯುತ್ತಾ ಮತ್ತು ಕೇಳುತ್ತಾ ಈಗ ಕರ್ಮಾತೀತರಾಗಬೇಕು ಎಂಬುದು ಒಂದೇ ಶಬ್ದ ಅವರದ್ದಾಗಿತ್ತು. ಕರ್ಮಾತೀತರಾಗುವ ಲಗನ್ನಿನಲ್ಲಿ ಅನ್ಯರಿಗೂ ಸಹ ಇದೇ ಶಬ್ದವನ್ನು ಮತ್ತೆ ಮತ್ತೆ ನೆನಪಿಸುತ್ತಿದ್ದರು. ಈಗ ಪ್ರತಿಯೊಬ್ಬ ಬ್ರಾಹ್ಮಣರ ಲಕ್ಷ್ಯ ಮತ್ತು ಲಕ್ಷಣ ವಿಶೇಷವಾಗಿ ಇದೇ ಇರಬೇಕು. ಇದೇ ಇದ್ದೀರಿ. ಆದರೆ ನಂಬರ್ ವಾರ್ ಈಗ ಫರಿಷ್ಠೆಗಳು ಆಗಲೇಬೇಕು ಎಂಬ ಇದೇ ಲಗನ್ ಇರಲಿ. ಫರಿಷ್ಠ ಅರ್ಥಾತ್ ಈ ದೇಹ ಸಾಕಾರ ದೇಹದಿಂದ ಭಿನ್ನ ಸದಾ ಬೆಳಕಿನ ದೇಹಧಾರಿಗಳು. ಫರಿಷ್ಠ ಅರ್ಥಾತ್ ಈ ಕರ್ಮೇಂದ್ರಿಯಗಳಿಗೆ ರಾಜ. ಬಾಪ್ ದಾದಾರವರು ಮೊದಲು ಸಹ ತಿಳಿಸಿದ್ದರು, ಇಡೀ ಸೃಷ್ಟಿ ಚಕ್ರದ ಒಳಗೆ ಒಬ್ಬರೇ ಬಾಪ್ ದಾದಾ. ಯಾವುದನ್ನು ನಶೆಯಿಂದ ಹೇಳುತ್ತಾರೆ? ನನ್ನ ಒಬ್ಬೊಬ್ಬ ಮಗು ರಾಜ ಮಕ್ಕಳಾಗಿದ್ದಾರೆ, ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೆ. ಫರಿಷ್ಠ ಅರ್ಥಾತ್ ಸ್ವರಾಜ್ಯ ಅಧಿಕಾರಿಗಳು. ಇಂತಹ ಸ್ವರಾಜ್ಯ ಅಧಿಕಾರಿ ಆತ್ಮ ಬೆಳಕಿನ ಸ್ವರೂಪಧಾರಿಗಳು. ಯಾರೇ ಆಗಿರಲಿ ಇಂತಹ ಬೆಳಕಿನ ಡಬಲ್ ಹಗುರತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾರನ್ನೇ ಮಿಲನ ಮಾಡುತ್ತಾರೆ ಎಂದರೆ ಅವರ ಮಸ್ತಕದಲ್ಲಿ ಆತ್ಮಜ್ಯೋತಿಯ
ಅನುಭವ ನಡೆದಾಡುತ್ತಾ ತಿರುಗಾಡುತ್ತಲೂ ಸಹ ಕಂಡುಬರುತ್ತದೆ. ಈಗ ಈ ತೀವ್ರ ಪುರುಷಾರ್ಥದ ಲಕ್ಷ್ಯ ಮತ್ತು ಲಕ್ಷಣ ಸದಾ ಇಮರ್ಜಾಗಿ ಇಟ್ಟುಕೊಳ್ಳಿ. ಹೇಗೆ ಬ್ರಹ್ಮ ತಂದೆಯಲ್ಲಿ ನೋಡಿದ್ದೀರಿ, ಒಂದು ವೇಳೆ ಯಾರಾದರೂ ಮಿಲನ ಮಾಡಿದಾಗ, ದೃಷ್ಟಿಯನ್ನು ತೆಗೆದುಕೊಳ್ಳುವಾಗ, ಮಾತನಾಡುತ್ತಿದ್ದಾಗ ಏನು ಕಂಡು ಬರುತ್ತಿತ್ತು ಮತ್ತು ಲೈಟಿನ ಅನುಭವವನ್ನು ಮಾಡುತ್ತಿದ್ದರು. ಬ್ರಹ್ಮ ತಂದೆ ಹೆಚ್ಚು ಮಾತನಾಡುತ್ತಲೂ ಸಹ ಮಧುರವಾದ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಿದ್ದರು. ಅನ್ಯರಿಗೂ ಸಹ ಬಲೆ ಎಷ್ಟೇ ಸೇವೆಯ ಸಮಾಚಾರವಿರಲಿ, 1 ಸೆಕೆಂಡಿನಲ್ಲಿ ಅಶರೀರಿತನದ ಅನುಭವ ಮಾಡಿಸುತ್ತಿದ್ದರು. ಮತ್ತೆ ಮತ್ತೆ ಯಾವುದೇ ಮುರುಳಿಯಲ್ಲಿ ಪರಿಶೀಲನೆ ಮಾಡಿ, ನಾನು ಅಶರೀರಿ ಆತ್ಮನಾಗಿದ್ದೇನೆಯೇ ಎಂಬ ಆತ್ಮದ ಒಂದೇ ಪಾಠವನ್ನು ಮುರುಳಿಯಲ್ಲಿ ಎಷ್ಟು ಬಾರಿ ನೆನಪಿಸುತ್ತಿದ್ದರು ಅಂದಾಗ ಸಮಯ ಅನುಸಾರ ಚಿಕ್ಕದಾದ ವಿಸ್ತಾರದ ಮಾತುಗಳು, ಸ್ವಭಾವ ಸಂಸ್ಕಾರದ ಮಾತುಗಳು ಅಶರೀರಿ ಸ್ಥಿತಿಯಿಂದ ದೂರ ಮಾಡಿಬಿಡುತ್ತದೆ. ಈಗ ಪರಿವರ್ತನೆ ಮಾಡಿಕೊಳ್ಳಬೇಕು. ಬಾಪ್ ದಾದಾರವರು ಸೇವೆಯಲ್ಲಿ ಫಲಿತಾಂಶ ಒಳ್ಳೆಯದು ಇರುವುದನ್ನು ನೋಡುತ್ತಿದ್ದೇವೆ. ಸೇವೆಗಾಗಿ ಮೆಜಾರಿಟಿ ಒಲವು ಉತ್ಸಾಹವಿದೆ. ಯೋಜನೆಯನ್ನು ಮಾಡುತ್ತಿರುತ್ತೀರಿ, ಆದರೆ ಸೇವೆಯ ಜೊತೆಗೆ ಸಂದೇಶ ಕೊಡುವುದೂ ಸಹ ಅವಶ್ಯಕತೆ ಇದೆ. ಮತ್ತು ಬಾಪ್ ದಾದಾರವರು ಈ ದಿನವೂ ಸಹ ಭಿನ್ನ ವರ್ಗದ ಸ್ಥಾನದ ಸೇವೆಯ ಒಳ್ಳೆಯ ಫಲಿತಾಂಶವನ್ನು ನೋಡಿದೆವು. ಆದರೆ ಅಶರೀರಿ ಆಗುವ ವಾಯುಮಂಡಲ ಪರಿಶ್ರಮ ಕಡಿಮೆ ಮತ್ತು ಪ್ರಭಾವವನ್ನು ಹೆಚ್ಚಿನದಾಗಿ ಬೀರುತ್ತದೆ. ಕೇಳುವುದು ಚೆನ್ನಾಗಿಯೇ ಇರುತ್ತದೆ, ಆದರೆ ವಾಯುಮಂಡಲದಲ್ಲಿ ಅಶರೀರಿತನದ ದೃಷ್ಟಿಯಿಂದ ಅನುಭವ ಮಾಡುತ್ತಾರೆ ಮತ್ತು ಆ ಅನುಭವವನ್ನು ಮರೆಯುವುದಿಲ್ಲ ಅಂದಾಗ ಫರಿಸ್ತಾನದ ಗುಂಗನ್ನು ಈಗ ಸೇವೆಯಲ್ಲಿ, ವಿಶೇಷವಾಗಿ ಸೇವೆಯಲ್ಲಿ ಅಳವಡಿಸಿಕೊಳ್ಳಿ. ಒಂದಲ್ಲ ಒಂದು ಶಾಂತಿಯ, ಖುಷಿಯ, ಸುಖದ, ಆತ್ಮಿಕ ಪ್ರೇಮದ ಅನುಭವವನ್ನು ಮಾಡಿಸಿ. ನಡತೆಯಲ್ಲಿ ಪ್ರೀತಿ, ಪ್ರೇಮ ಮತ್ತು ಏನನ್ನು ಖಾತರಿ ಮಾಡುತ್ತೀರಿ, ಸಂಬಂಧದಿಂದ, ಪರಿವಾರದಿಂದ ಅನುಭವವನ್ನು ಮಾಡಿ ಹೋಗುತ್ತಾರೆ. ಆದರೆ ಅತೀಂದ್ರಿಯ ಸುಖದ ಅನುಭವ, ಶಾಂತಿಯ ಆತ್ಮೀಯ ನಶೆ ಈಗ ವಾಯುಮಂಡಲ ವೈಬ್ರೇಷನ್ ಮೂಲಕ ವಿಶೇಷ ಗಮನದಲ್ಲಿ ತನ್ನಿ. ವಿಶೇಷ ಅನುಭವವನ್ನು ಮಾಡಿಸಿ, ಒಂದಲ್ಲ ಒಂದು ಅನುಭವವನ್ನು ಮಾಡಿಸಿ. ಹೀಗೆ ಇಲ್ಲಿನ ರೀತಿ ಪದ್ಧತಿಗೆ ಪ್ರಭಾವಿತರಾಗಿ ಹೋಗುತ್ತಾರೆ. ಇಂತಹ ಪದ್ಧತಿ ಪರಿವಾರದ ಪ್ರೀತಿ ಮತ್ತೆ ಎಲ್ಲೂ ಸಿಗುವುದಿಲ್ಲ. ಹಾಗೆ ಒಂದಲ್ಲ ಒಂದು ಪ್ರಾಪ್ತಿಯ ಅನುಭವವನ್ನು ಮಾಡಿ ಹೋಗಲಿ. ಈಗ 72 ವರ್ಷಗಳು ಪೂರ್ತಿ ಆಗುತ್ತಿವೆ. ಈ ವರ್ಷ 26ಕ್ಕೆ 90 ವರ್ಷ. ಈ ಸಮಯದಲ್ಲಿ ಫಲಿತಾಂಶವನ್ನು ಏನು ನೋಡಿದೆವು? ಪರಿಶ್ರಮದಿಂದ ಕೂಡಿರುವುದು. ಆದರೆ ಇದುವರೆಗೂ ಬ್ರಹ್ಮ ಕುಮಾರಿಯರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಬ್ರಹ್ಮ ಕುಮಾರಿಯರ ಜ್ಞಾನ ಒಳ್ಳೆಯದಾಗಿದೆ. ಇದನ್ನು ಕೊಡುವವರು ಯಾರು? ನಡೆಸುವವರು ಯಾರು? ಇದರ ಮೂಲ ಯಾರಾಗಿದ್ದಾರೆ? ಬಾಬಾ ಎನ್ನುವ ಶಬ್ದ ತಮ್ಮೆಲ್ಲರದ್ದನ್ನು ಕೇಳಿ ಹೇಳುತ್ತಾರೆ. ಇವರ ಬಾಬಾ ಇದ್ದಾರೆಂದು ಹೇಳುತ್ತಾರೆ, ಆದರೆ ಅವರು ನನ್ನ ಬಾಬಾ ಆಗಿದ್ದಾರೆ ಎಂಬ ತಂದೆಯ ಪ್ರತ್ಯಕ್ಷತೆಯ ಈಗ ಗುಪ್ತ ರೂಪದಲ್ಲಿ ಇದೆ. ಬಾಬಾ ಬಾಬಾ ಎಂದು ಹೇಳುತ್ತಾರೆ, ಆದರೆ ನನ್ನ ಬಾಬಾ ಬಾಬಾ ನನ್ನವರು. ಇದನ್ನು ಕೋಟಿಯಲ್ಲಿ ಕೆಲವರು ತಿಳಿಯುತ್ತಾರೆ. ಅಂದಾಗ ಸಂಗಮಯುಗದ ಗುರಿ ಏನು? ನಮ್ಮೆಲ್ಲ ಆತ್ಮರ ತಂದೆ ಬಂದು ಬಿಟ್ಟರು. ಆಸ್ತಿಯಂತೂ ತಂದೆಯ ಮೂಲಕ ಸಿಗುತ್ತದೆ ಎಲ್ಲವೇ. ಈ ಪ್ರಭಾವ ಫರಿಷ್ಠಾ ಸ್ಥಿತಿಯಿಂದ ವಾಯುಮಂಡಲದಲ್ಲಿ ಹರಡುತ್ತದೆ. ಇವರ ದೃಷ್ಟಿಯಿಂದ ಬೆಳಕು ಸಿಗುತ್ತದೆ. ಇವರ ದೃಷ್ಟಿಯಿಂದ ಆತ್ಮೀಯತೆಯ ಬೆಳಕಿನ ದೃಶ್ಯ ಕಂಡುಬರುತ್ತದೆ. ಈಗ ತೀವ್ರ ಪುರುಷಾರ್ಥಕ್ಕೆ ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ನಾನು ಡಬಲ್ ಲೈಟ್ ಫರಿಷ್ಠೆ ಆಗಿದ್ದೇನೆ. ನಡೆದಾಡುತ್ತಾ ತಿರುಗಾಡುತ್ತಾ ಫರಿಷ್ಠಾ ಸ್ವರೂಪದ ಅನುಭೂತಿಯನ್ನು ಹೆಚ್ಚಿಸಿಕೊಳ್ಳಿ.
ಅಶರೀರಿತನದ ಅನುಭವವನ್ನು ಹೆಚ್ಚಿಸಿಕೊಳ್ಳಿ. ಸೆಕೆಂಡಿನಲ್ಲಿ ಯಾವುದೇ ಸಂಕಲ್ಪವನ್ನು ಸಮಾಪ್ತಿ ಮಾಡುವುದರಲ್ಲಿ ಸಂಸ್ಕಾರ ಸ್ವಭಾವದಲ್ಲಿ ಡಬಲ್ ಲೈಟ್ ಆಗಿ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಹಗುರವಾಗಿರುತ್ತೇವೆ, ಆದರೆ ಅನ್ಯರು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಇಂತಹ ಡಬಲ್ ಲೈಟ್ ಫರಿಷ್ಠೆಗಳ ಡಬಲ್ ಲೈಟ್ ಸ್ಥಿತಿಯನ್ನು ಮುಚ್ಚಿಡಲು ಸಾಧ್ಯವೇ? ಯಾವುದೇ ಚಿಕ್ಕದಾದ ಸ್ಥೂಲವಾದಂತಹ ಬೆಳಕು ಬ್ಯಾಟರಿಯದ್ದಾಗಲಿ ಅಥವಾ ಬೆಂಕಿ ಕಡ್ಡಿಯದ್ದಾಗಲಿ ಎಲ್ಲೇ ಬೆಳಕು ಹಚ್ಚಿದಾಗ ಮುಚ್ಚಿಡಲಾಗುವುದಿಲ್ಲ. ಇದಾದರೆ ಆತ್ಮೀಯ ಬೆಳಕಾಗಿದೆ. ತಮ್ಮ ವಾಯುಮಂಡಲದಿಂದ ಅವರಿಗೆ ಇವರು ಯಾರು ಎಂಬ ಅನುಭವವನ್ನು ಮಾಡಿಸಿ. ಜಗದಂಬಾರವರಾಗಲಿ ದಾದಿಯವರಾಗಲಿ ನನ್ನನ್ನು ತಿಳಿದಿಲ್ಲ ಎಂದು ಹೇಳಲಿಲ್ಲ. ತಮ್ಮ ವಾಯುಮಂಡಲದಿಂದ ಸರ್ವರಿಗೂ ಪ್ರಿಯರಾಗಿದ್ದಾರೆ. ಆದ್ದರಿಂದ ದಾದಿಯವರ ಉದಾಹರಣೆಯನ್ನು ಕೊಡುತ್ತಾರೆ. ಏಕೆಂದರೆ ಬ್ರಹ್ಮ ತಂದೆಯ ಬಗ್ಗೆಯೂ ಸಹ ಯೋಚಿಸುತ್ತಾರೆ. ಬ್ರಹ್ಮ ತಂದೆಯಲ್ಲಿ ಆದರೆ ಶಿವತಂದೆ ಇದ್ದರು. ಶಿವತಂದೆಯ ಬಗ್ಗೆಯೂ ಯೋಚಿಸುತ್ತಾರೆ. ಅವರು ನಿರಾಕಾರ ಆಗಿದ್ದಾರೆ. ಎಲ್ಲದರಿಂದ ಭಿನ್ನ ಮತ್ತು ನಿರಾಕಾರಿ ಆಗಿದ್ದಾರೆ. ನಾವಾದರೆ ಸ್ಥೂಲ ಶರೀರಧಾರಿ ಆಗಿದ್ದೇವೆ. ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಇರುವವರಾಗಿದ್ದೇವೆ. ಪ್ರತಿಯೊಬ್ಬರ ಸಂಸ್ಕಾರದಲ್ಲಿ ಇರುವವರಾಗಿದ್ದೇವೆ. ಸಂಸ್ಕಾರಗಳನ್ನು ಹೊಂದಿಕೊಳ್ಳುವುದು ಅರ್ಥಾತ್ ಫರಿಷ್ಠೆ ಆಗುವುದು. ಸಂಸ್ಕಾರವನ್ನು ನೋಡಿ ಕೆಲವು ಮಕ್ಕಳು ಹೃದಯ ವಿದೀರ್ಣರಾಗಿ ಬಿಡುತ್ತಾರೆ. ತಂದೆ ಬಹಳ ಒಳ್ಳೆಯವರಾಗಿದ್ದಾರೆ. ಬ್ರಹ್ಮ ತಂದೆಯೂ ಸಹ ಬಹಳ ಒಳ್ಳೆಯವರಾಗಿದ್ದಾರೆ. ಜ್ಞಾನವು ಬಹಳ ಚೆನ್ನಾಗಿದೆ. ಪ್ರಾಪ್ತಿಯು ಬಹಳ ಚೆನ್ನಾಗಿದೆ. ಸ್ವಭಾವ ಸಂಸ್ಕಾರಗಳನ್ನು ಹೊಂದಿಕೊಳ್ಳುವುದು ಅರ್ಥಾತ್ ಎಲ್ಲರಿಗೂ ಪ್ರಿಯರಾಗುವುದು, ಕೆಲವರಿಗೆ ಪ್ರಿಯರಲ್ಲ. ಏಕೆಂದರೆ ಕೆಲವು ಮಕ್ಕಳು ಹೇಳುತ್ತಾರೆ, ಕೆಲವರಲ್ಲಿ ವಿಶೇಷತೆಯನ್ನು ನೋಡಿ ಪ್ರೀತಿ ಬರುತ್ತದೆ ಎಂದು ಹೇಳುತ್ತಾರೆ. ಇವರ ಭಾಷಣ ಬಹಳ ಚೆನ್ನಾಗಿದೆ. ಇವರಲ್ಲಿ ಇಂತಹ ವಿಶೇಷತೆ ಬಹಳ ಚೆನ್ನಾಗಿದೆ. ಇವರ ಮಾತು ಬಹಳ ಚೆನ್ನಾಗಿದೆ. ತಾವು ಫರಿಷ್ಠೆ ಆಗುವುದರಲ್ಲಿ ಇದು ವಿಘ್ನ ಆಗುತ್ತದೆ. ಅವರಿಗೆ ಪ್ರಿಯರಾದಿರಿ, ಆದರೆ ಅವರನ್ನು ಬಲೆ ಪ್ರಿಯರನ್ನಾಗಿ ಮಾಡಿಕೊಳ್ಳಿ. ಆದರೆ ನಾನು ಆತ್ಮ ನ್ಯಾರ ಆಗಿದ್ದೇನೆ. ನ್ಯಾರ ಸ್ಥಿತಿಯಿಂದ ಪ್ರಿಯರನ್ನಾಗಿ ಮಾಡಿಕೊಳ್ಳಿ. ವಿಶೇಷತೆಯೊಂದಿಗೆ ಪ್ರೀತಿಯಲ್ಲ. ಇವರ ಈ ಗುಣ ನನಗೆ ಬಹಳ ಚೆನ್ನಾಗಿದೆ ಎನಿಸುತ್ತದೆ ಅನ್ನುವುದನ್ನು ಧಾರಣೆ ಮಾಡಿ ಇದರ ಕಾರಣ ಇವರು ಪ್ರಿಯರು ಎಂಬುದು ತಪ್ಪಾಗುತ್ತದೆ. ಫರಿಷ್ಠೆ ಎಲ್ಲರಿಗೂ ಇಷ್ಟವಾಗುತ್ತಾರೆ. ಪ್ರತಿಯೊಬ್ಬರೂ ಇವರು ನನ್ನವರು ಎಂದು ಹೇಳಲಿ. ನಮ್ಮವರು. ಇಂತಹ ಫರಿಷ್ಠ ಸ್ಥಿತಿಯಲ್ಲಿ ಎರಡು ಪ್ರಕಾರದ ವಿಘ್ನಗಳು ಬರುತ್ತವೆ. ಒಂದಾಗಿದೆ ದೇಹದ ಪರಿವೆ. ಅದಾದರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಅನುಭವವಿದೆ. 63 ಜನ್ಮಗಳ ಪದೇ ಪದೇ ಆ ದೇಹದ ಪರಿವೆ ಪ್ರಕಟವಾಗುತ್ತಿರುತ್ತದೆ. ಮತ್ತೊಂದು ದೇಹದ ಅಭಿಮಾನ. ದೇಹದ ಪರಿವೆ ಮತ್ತು ದೇಹದ ಅಭಿಮಾನ. ಜ್ಞಾನದಲ್ಲಿ ಎಷ್ಟು ಮುಂದೆ ಹೋಗುತ್ತಿರುತ್ತೀರೋ ಸ್ವಯಂ ಪ್ರತಿಯೂ ಸಹ ಕೆಲವೊಮ್ಮೆ ದೇಹಾಭಿಮಾನ ಬಂದು ಬಿಡುತ್ತದೆ. ಆ ಅಭಿಮಾನ ಕೆಳಗೆ ಬೀಳಿಸುತ್ತದೆ. ದೇಹ ಅಭಿಮಾನ ಏನು ಬರುತ್ತದೆ, ಏನೆಲ್ಲ ವಿಶೇಷತೆಗಳಿರುತ್ತವೆ ಎಲ್ಲವೇ ಆ ವಿಶೇಷತೆಯ ಕಾರಣ ಅಭಿಮಾನವಿರುತ್ತದೆ. ನಾನೇನು ಕಡಿಮೆಯೇ, ನನ್ನ ಭಾಷಣ ಎಲ್ಲರಿಗೂ ಇಷ್ಟವೆನಿಸುತ್ತದೆ, ನನ್ನ ಸೇವೆಯ ಪ್ರಭಾವ ಬೀರುತ್ತದೆ. ಯಾವುದೇ ಕಲೆ ನನ್ನ ಸಂಭಾಲನೆ ಮಾಡುವ ರೀತಿ ಹ್ಯಾಂಡಲಿಂಗ್ ಬಹಳ ಚೆನ್ನಾಗಿದೆ. ನಾನು ಕೋರ್ಸ್ ಕೊಡುವುದು ಬಹಳ ಚೆನ್ನಾಗಿದೆ. ಒಂದಲ್ಲ ಒಂದು ಜ್ಞಾನದಲ್ಲಿ ಮುಂದೆ ಹೋಗಲು, ಸೇವೆಯಲ್ಲಿ ಮುಂದೆ ಹೋಗಲು ಈ ಅಭಿಮಾನ ತನ್ನ ಪ್ರತಿಯೂ ಸಹ ಬರುತ್ತದೆ ಮತ್ತು ಅನ್ಯರ ಗುಣ ಅಥವಾ ಕಲೆ ಅಥವಾ ವಿಶೇಷತೆಗಳ ಪ್ರತಿಯೂ ಸಹ ಪ್ರಿಯರಾಗಿ ಬಿಡುತ್ತಾರೆ. ಆದರೆ ಯಾರು ನೆನಪಿಗೆ ಬರುತ್ತಾರೆ? ದೇಹಾಭಿಮಾನ ನೆನಪಿಗೆ ಬರುತ್ತದೆ.
ಇಂಥವರ ಬುದ್ಧಿ ಬಹಳ ಚೆನ್ನಾಗಿದೆ, ನನ್ನ ಹ್ಯಾಂಡಲಿಂಗ್ ಬಹಳ ಚೆನ್ನಾಗಿದೆ. ಈ ಅಭಿಮಾನ ಸೇವೆ ಅಥವಾ ಪುರುಷಾರ್ಥದಲ್ಲಿ ಮುಂದೆ ಹೋಗುವವರಿಗೆ ಅಭಿಮಾನದ ರೂಪದಲ್ಲಿ ಬರುತ್ತದೆ. ಅಂದಾಗ ಇದನ್ನು ಸಹ ಪರಿಶೀಲನೆ ಮಾಡಿಕೊಳ್ಳಬೇಕು. ಮತ್ತು ಅಭಿಮಾನವುಳ್ಳವರಿಗೆ ಅಭಿಮಾನ ಇದೆ, ಇದನ್ನು ಪರಿಶೀಲನೆ ಮಾಡಿಕೊಳ್ಳುವ ಸಾಧನವಾಗಿದೆ. ಅಭಿಮಾನವುಳ್ಳವರಿಗೆ ಸ್ವಲ್ಪವೂ ಸಹ ಯಾರಾದರೂ ಅಪಮಾನ ಮಾಡಿದರೆ ಅವರ ವಿಚಾರದ, ಅವರ ಸಲಹೆಯ, ಅವರ ಕಲೆಯ, ಅವರ ಹ್ಯಾಂಡ್ಲಿಂಗ್ ಕ್ಷೇತ್ರ ಪಾಲನೆಯ ಬಗ್ಗೆ ಅಪಮಾನ ಬಹಳ ಬೇಗ ಅನುಭವವಾಗುತ್ತದೆ. ಮತ್ತು ಅಪಮಾನದ ಅನುಭವವಾಯಿತು, ಅದರ ಇನ್ನೂ ಸೂಕ್ಷ್ಮ ಗುರುತು ಕ್ರೋಧದ ಅಂಶ ಉತ್ಪನ್ನವಾಗಿ ಬಿಡುತ್ತದೆ. ಆವೇಶದಲ್ಲಿ ಬರುವುದು ಇದು ಫರಿಷ್ಠೆಗಳಾಗಲು ಬಿಡುವುದಿಲ್ಲ. ಅಂದಾಗ ವರ್ತಮಾನ ಸಮಯದ ಲೆಕ್ಕದಿಂದ ಬಾಪ್ದಾದಾರವರು ಮತ್ತೆ ಸೂಚನೆಯನ್ನು ಕೊಡುತ್ತಿದ್ದಾರೆ. ತಮ್ಮ ಸಂಗಮಯುಗದ ಕೊನೆಯ ಸ್ವರೂಪ ಫರಿಷ್ಠೆ. ಇದನ್ನು ಈಗ ಜೀವನದಲ್ಲಿ ಪ್ರತ್ಯಕ್ಷ ಮಾಡಿ ಸಾಕಾರದಲ್ಲಿ ತನ್ನಿ. ಫರಿಷ್ಠೆ ಆಗುವುದರಿಂದ ಅಶರೀರಿ ಆಗುವುದು ಬಹಳ ಸಹಜವಾಗುತ್ತದೆ. ಸೂಕ್ಷ್ಮ ರೂಪದಲ್ಲಿಯೂ ಸಹ ಸೆಳೆತ ಯಾವುದಾದರೂ ವಿಶೇಷತೆ ಅಥವಾ ತನ್ನದೇ ಆಗಿರಲಿ ಅಥವಾ ಮತ್ತೊಬ್ಬರದ್ದು ಆಗಿರಲಿ ಅಭಿಮಾನ ಇಲ್ಲವೇ ಎಂದು ತಮ್ಮ ಚೆಕಿಂಗ್ ಮಾಡಿಕೊಳ್ಳಿ. ಕೆಲವು ಮಕ್ಕಳ ಚಿಕ್ಕ ಮಾತು ಸಹ ಅವರ ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡಿಬಿಡುತ್ತದೆ. ಖುಷಿಯಿಂದ ಕೂಡಿರುವ ಚೆಹರೆಗೆ ಬದಲಾಗಿ ಚಿಂತೆಯಿಂದ ಕೂಡಿರುವ ಚೆಹರೆ ಅಥವಾ ಚಿಂತನೆಯಲ್ಲಿ ಇರುವ ಚೆಹರೆ ಮತ್ತು ನಡೆಯುತ್ತಾ ನಡೆಯುತ್ತಾ ಹೃದಯ ವಿದೀರ್ಣರಾಗಿ ಬಿಡುತ್ತಾರೆ. ಖುಷಿಯಿಂದ ಇರುವುದರ ಬದಲಾಗಿ ಹೃದಯ ವಿದೀರ್ಣರಾಗುತ್ತಾರೆ. ತಿಳಿಯಿತೆ? ಈಗ ತಮ್ಮ ಸಂಗಮಯುಗದ ಕೊನೆಯ ಸ್ಥಿತಿ ಫರಿಷ್ಠಾನದ ಸಂಸ್ಕಾರವನ್ನು ಪ್ರಕಟ ಮಾಡಿಕೊಳ್ಳಿ. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ, ಅವರನ್ನು ಅನುಸರಿಸಬೇಕಲ್ಲವೇ? ಮಾತನಾಡುತ್ತಾ ಮಾತನಾಡುತ್ತಾ ಮಕ್ಕಳು ಏನಾದರೂ ಸಮಾಚಾರವನ್ನು ಹೇಳಲು ಬರುತ್ತಿದ್ದರು, ಆದರೆ ಆ ಸಮಾಚಾರದಿಂದಲೇ ದೂರವಾಗಿ ಬಿಡುತ್ತಿದ್ದರು. ಶಬ್ದದಿಂದ ದೂರ, ದೂರದ ಸ್ಥಿತಿಯ ಅನುಭವವನ್ನು ಮಾಡಿ ನೋಡಿದರು. ಮಾತುಗಳ ಸಮಾಚಾರವನ್ನು ಹೇಳಲು ಬಹಳ ಪ್ಲಾನ್ ಮಾಡಿಕೊಂಡು ಬರುತ್ತಿದ್ದರು. ಇದನ್ನು ಹೇಳಬೇಕು, ಇದನ್ನು ಹೇಳುತ್ತೇನೆ, ಇದನ್ನು ಕೇಳುತ್ತೇನೆ. ಆದರೆ ಬ್ರಹ್ಮ ತಂದೆಯು ಮುಂದೆ ಬಂದಾಗ ಏನು ಹೇಳಬೇಕಾಯಿತೋ ಅದನ್ನೇ ಮರೆತು ಬಿಡುತ್ತಿದ್ದರು. ಇದಕ್ಕೆ ಫರಿಷ್ಠಾ ಸ್ಥಿತಿ ಎಂದು ಹೇಳಲಾಗುತ್ತದೆ. ಈ ದಿನ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೀರಾ? ನಾನು ಯಾರು? ಫರಿಷ್ಠೆ. ಯಾವುದೇ ಮಾತಿನಲ್ಲಿ ಯಾವುದೇ ವಿಶೇಷತೆಯಿಂದ, ತನ್ನ ವಿಶೇಷತೆಯಿಂದ, ದೇಹದ ಅಭಿಮಾನದಿಂದ ದೂರ. ಡಬಲ್ ಲೈಟ್ ಫರಿಷ್ಠ. ಏಕೆಂದರೆ ಫರಿಷ್ಠೆಗಳಾಗದೆ ದೇವತೆಯ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಬಂದು ಬಿಡುತ್ತೀರಿ, ಏಕೆಂದರೆ ಮಕ್ಕಳಾಗಿದ್ದೀರಿ. ಆಸ್ತಿಯಂತೂ ಸಿಗುತ್ತದೆ, ಆದರೆ ಶ್ರೇಷ್ಠ ಪದವಿ ಇಲ್ಲ. ಸದಾ ಜೊತೆಯಲ್ಲಿ ಇರುತ್ತೇನೆ ಎಂದು ಯಾವ ವಾಯಿದೆ ಮಾಡಿದ್ದೀರಿ? ಜೊತೆ ಜೊತೆಯಲ್ಲಿ ರಾಜ್ಯ ಮಾಡುತ್ತೇವೆ. ಸಿಂಹಾಸನದ ಮೇಲೆ ಕುಳಿತುಕೊಳ್ಳದಿದ್ದರೂ ರಾಜ್ಯದ ಅಧಿಕಾರಿ ಆಗಲಿ. ಅಲ್ಲಿಯ ರಾಜ್ಯಸಭೆಯನ್ನು ನೋಡಿದ್ದೀರಲ್ಲವೇ? ಯಾರೆಲ್ಲ ರಾಜ್ಯಸಭೆಯ ಅಧಿಕಾರಿಗಳಿದ್ದಾರೆ ಅವರು ತಿಲಕ ಮತ್ತು ಕಿರೀಟಧಾರಿಗಳು. ರಾಜ್ಯದ ತಿಲಕ, ರಾಜ್ಯದ ಗುರುತು, ಕಿರೀಟ ಅಂದಾಗ ಬಹಳ ಸಮಯದಿಂದ ಸ್ವರಾಜ್ಯ ಅಧಿಕಾರಿ ಮಧ್ಯ ಮಧ್ಯದಲ್ಲಿ ಅಲ್ಲ. ಬಹಳ ಸಮಯದ ಸ್ವರಾಜ್ಯ ಅಧಿಕಾರಿಗಳು ಸಿಂಹಾಸನದ ಮೇಲೆ ಬಲೆ ಕುಳಿತುಕೊಳ್ಳದಿದ್ದರೂ ರಾಜ ಪರಿವಾರದಲ್ಲಿ ಬರುವ ಅಧಿಕಾರಿ ಆಗಿಬಿಡುತ್ತಾರೆ. ಒಳ್ಳೆಯದು. ಯಾರು ಮೊದಲು ಬಾರಿ ಬಂದಿದ್ದೀರಿ ಅವರು ಎದ್ದು ನಿಲ್ಲಿರಿ. ಒಳ್ಳೆಯದು. 3-4 ಸಭೆ ಎದ್ದು ನಿಂತಿದ್ದು
ಇಂದು ಯಾರೆಲ್ಲ ಮೊದಲನೇ ಬಾರಿ ಬಂದಿದ್ದೀರಿ ಅವರೆಲ್ಲರಿಗೂ ತಂದೆಯನ್ನು ಸಾಕಾರದಲ್ಲಿ ಮಿಲನ ಮಾಡುವ ಮೊದಲನೆಯ ಬಾರಿಯ ಜನ್ಮದಿನದ ಶುಭಾಶಯಗಳು. ಬಾಪ್ ದಾದಾರವರ ಬಂದಿರುವಂತಹ ಎಲ್ಲ ಮಕ್ಕಳಿಗೆ ಇದೇ ವರದಾನವಿದೆ. ಬನ್ನಿ ಬರಲಿ, ಟೂಲೇಟಿನ ಸಮಯವಿದೆ. ಆದರೆ ಹೊಸದಾಗಿ ಬಂದಿರುವ ಮಕ್ಕಳ ಪ್ರತಿ ಒಂದು ವಿಶೇಷ ವರದಾನವಿದೆ. ನಾವು ಹೇಗೆ ಮುಂದೆ ಹೋಗಲು ಸಾಧ್ಯವಿದೆ ಎಂಬ ಸಂಕಲ್ಪವನ್ನು ಎಂದೂ ಸಹ ಮಾಡಬಾರದು. ಈಗ ತಡವಾಗಿ ಬಂದಿದ್ದೀರಿ, ಆದರೆ ಅತಿ ತಡವಾಗಿ ಬಂದಿಲ್ಲ. ತಮ್ಮೆಲ್ಲರಿಗೂ ವಿಶೇಷವಾಗಿ ಬಾಪ್ ದಾದಾರವರು ಮತ್ತು ನಿಮಿತ್ತರಾದ ಬ್ರಾಹ್ಮಣ ಪರಿವಾರದ ಸಹೋದರ ಸಹೋದರಿಯರ ವಿಶೇಷ ಸಹಯೋಗದ ಭಾವನೆ ಇದೆ. ಒಂದು ವೇಳೆ ತಾವು ಸ್ವಲ್ಪ ಸಮಯದ ಒಂದೊಂದು ಸೆಕೆಂಡನ್ನು ಸಫಲ ಮಾಡಿಕೊಳ್ಳುವುದಿದ್ದರೆ, ಏಕೆಂದರೆ ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಪಡೆಯಬಹುದು. ಒಂದು ಸೆಕೆಂಡನ್ನೂ ಸಹ ವ್ಯರ್ಥವಾಗಿ ಕಳೆಯಬಾರದು. ಕರ್ಮಯೋಗಿ ಆಗಿ ನಡೆಯಬೇಕು. ಕರ್ಮ ಬಿಡಬಾರದು. ಆದರೆ ಕರ್ಮದಲ್ಲಿ ಯೋಗವನ್ನು ಜೋಡಿಸುತ್ತಾ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳಬೇಕು. ಬ್ಯಾಲೆನ್ಸ್ ಇಟ್ಟುಕೊಳ್ಳುವವರಿಗೆ ಹೆಚ್ಚಿನ ಆಶೀರ್ವಾದ ಸಿಗುತ್ತದೆ. ಯಾರೆಲ್ಲ ತಡವಾಗಿ ಬಂದಿದ್ದೀರಿ, ಆನಂತರ ಟೂಲೇಟ್ ಆಗುವುದಿದೆ. ತಮಗೆ ಅವಕಾಶವಿದೆ. ಸ್ವಲ್ಪ ಸಮಯದಲ್ಲಿ ಬಹಳ ಪುರುಷಾರ್ಥವನ್ನು ಮಾಡಲು ಸಾಧ್ಯವಿದೆ. ಬಾಪ್ ದಾದಾ ಸಾಹಸವಂತ ಮಕ್ಕಳಿಗೆ ತಂದೆಯ ಸಹಾಯ ಇದ್ದೇ ಇದೆ ಎಂದು ವರದಾನವನ್ನು ಕೊಡುತ್ತೇವೆ. ಅಂದಾಗ ಎಲ್ಲರಿಗೆ, ಎಲ್ಲ ಕಡೆ ಇರುವ ಮಕ್ಕಳಿಗೆ ಬಾಪ್ ದಾದಾರವರ ಹೃದಯದ ಆಶೀರ್ವಾದಗಳು ಹಾಗೂ ಪದಮಾಗುಣ ಶುಭಾಶಯಗಳು. ಯಾರು ಶಿವರಾತ್ರಿ ಎಂದು ತಮ್ಮ ಸೇವೆಯಲ್ಲಿ ಇರುತ್ತಾರೆ ಅವರಿಗೆ ಈಗಿನಿಂದಲೇ ಶಿವರಾತ್ರಿಯ ತಮ್ಮ ಜನ್ಮದಿನದ ಆಶೀರ್ವಾದಗಳು ಹಾಗೂ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಅಥವಾ ಏನು ಪತ್ರ, ಇಮೇಲ್ ಕಳುಹಿಸುತ್ತೀರಿ ಅವರದ್ದು ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ಬಾಪ್ ದಾದಾರವರ ಬಳಿ ಬಂದು ತಲುಪಿಬಿಡುತ್ತದೆ. ಅವರಿಗೂ ಸಹ ಮತ್ತೆ ಬಾಪ್ ದಾದಾರವರ ಬಾಯಾರಿರುವ ಆತ್ಮಗಳು, ಬಂಧನದಲ್ಲಿರುವವರು ಯಾರು ಪೆಟ್ಟನ್ನೂ ಸಹ ಕೊರಳಿನ ಹಾರವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ, ಅಂತಹ ಆತ್ಮಗಳಿಗೂ ಸಹ ನೆನಪು, ಪ್ರೀತಿ ಮತ್ತು ಹೊಸ ಹೊಸ ಸ್ನೇಹಿ ಆತ್ಮಗಳು ಯಾರು ಈಗ ಬರುತ್ತಿದ್ದಾರೆ ಆದರೆ ಕಡಿಮೆ ಇದ್ದಾರೆ. ಸ್ನೇಹಿ ಹಾಗೂ ಸಹಯೋಗಿ ಡಬಲ್ ಆಗಿರಬೇಕು. ಅಂದಾಗ ಎಲ್ಲ ಕಡೆಯ ಎಲ್ಲ ಯುವಕರು, ವೃದ್ಧರು, ಮಕ್ಕಳು, ಮಾತೆಯರು, ಪಾಂಡವರು ಎಲ್ಲರಿಗೆ ಮುಂಚಿತವಾಗಿ ತಮ್ಮ ಹಾಗೂ ತಂದೆಯ ಜನ್ಮದಿನದ ಶುಭಾಶಯಗಳು. ಒಳ್ಳೆಯದು. ವರದಾನ ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಿಯಾಗುವಂತಹ ಸದಾ ಸಫಲತಾ ಮೂರ್ತಿ ಭವ. ಹೇಗೆ ನಿರಾಕಾರ ಆತ್ಮ ಮತ್ತು ಸಾಕಾರ ಶರೀರ ಎರಡರ ಸಂಬಂಧದಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡಬಹುದು, ಅದೇ ರೀತಿ ಪ್ರತಿಯೊಂದು ಕರ್ಮ ಅಥವಾ ಸಂಕಲ್ಪವನ್ನು ನಿರಾಕಾರ ಹಾಗೂ ಸಾಕಾರ ತಂದೆ ಇಬ್ಬರನ್ನು ಜೊತೆ ಅಥವಾ ಸನ್ಮುಖದಲ್ಲಿ ಇಟ್ಟುಕೊಳ್ಳುತ್ತಾ ಮಾಡುತ್ತೀರೆಂದರೆ ಸಫಲತಾ ಮೂರ್ತಿ ಆಗಿಬಿಡುವಿರಿ. ಏಕೆಂದರೆ ಯಾವಾಗ ಬಾಪ್ ದಾದಾರವರು ಸನ್ಮುಖದಲ್ಲಿ ಇರುತ್ತಾರೆಂದರೆ ಅವಶ್ಯವಾಗಿ ಅವರಿಂದ ನಿರ್ಣಯ ತೆಗೆದುಕೊಂಡು ನಿಶ್ಚಯ ಹಾಗೂ ನಿರ್ಭಯತೆಯಿಂದ ಮಾಡುವಿರಿ. ಇದರಿಂದ ಸಮಯ ಹಾಗೂ ಸಂಕಲ್ಪದ ಉಳಿತಾಯವಾಗುವುದು. ಯಾವುದೂ ಸಹ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಕರ್ಮವೂ ಸ್ವತಃವಾಗಿಯೇ ಸಫಲವಾಗುವುದು. ಸ್ಲೋಗನ್: ಆತ್ಮಿಕ ಸ್ನೇಹವು ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾಗಿದೆ. ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಧರ್ಮ
ಸತಾರವರ ಮುಂದೆ ಪವಿತ್ರತೆಯ ಶಕ್ತಿ ಮತ್ತು ರಾಜ್ಯ ಸತಾರವರ ಮುಂದೆ ಏಕತೆಯ ಶಕ್ತಿ ಸಿದ್ಧ ಮಾಡಿ. ಈ ಎರಡು ಶಕ್ತಿಗಳನ್ನು ಸಿದ್ಧ ಮಾಡುವುದರಿಂದ ಈಶ್ವರೀಯ ಸತಾದ ಬಾವುಟ ಸಹಜವಾಗಿ ಹಾರುವುದು. ಈಗ ಈ ಎರಡು ಕಡೆಯ ವಿಶೇಷ ಗಮನ ಬೇಕು. ಎಷ್ಟೆಷ್ಟು ಪವಿತ್ರ ಮತ್ತು ಏಕತೆಯ ಶಕ್ತಿಯಿಂದ ಅವರ ಸಮೀಪ ಸಂಪರ್ಕದಲ್ಲಿ ಬರುತ್ತಿರುತ್ತೀರಿ, ಅಷ್ಟು ಅವರು ಸ್ವಯಂ ತಮ್ಮ ವರ್ಣನೆ ಮಾಡುತ್ತಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.